ಶ್ರಾದ್ದದ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನೆಲ್ಲ ಕೊಡ್ತಾ ಇದ್ದಾರೆ. ಮೈತ್ರಿಯರು ಕೇಳ್ತಾರೆ, ಶ್ರಾದ್ದದ ಬಗ್ಗೆ ಮಾಹಿತಿಗಳನ್ನೆಲ್ಲ ನನಗೆ ಕೊಡಬೇಕು ಅಂತ. ಅದಕ್ಕೆ ಹೇಗೆಲ್ಲ ಮಾಡುವಂಥದ್ದು ಅದನ್ನು ಹೇಳಿ, ದೇಹತ್ಯಾಗದ ನಂತರದಲ್ಲಿ ಆ ವ್ಯಕ್ತಿಗೆ ಮಾಡುವಂತಹ ಸಂಸ್ಕಾರಗಳೆಲ್ಲ ಹೇಗಿರ್ತವೆ ಎನ್ನುವುದನ್ನೆಲ್ಲ ವರ್ಣನೆ ಮಾಡ್ತಾ ಅಲ್ಲಿ ಬಂದಂಥ ಒಂದು ಮಾತು, ಶ್ರಾದ್ದದಲ್ಲಿ ಅತ್ಯಂತ 3 ಪರಮ ಪವಿತ್ರವಾದಂತಹ ವಸ್ತುಗಳು ಅಂತ. ಶ್ರಾದ್ಧೇ ತ್ರೀಣಿ ಶ್ರಾದ್ಧೇ ಪವಿತ್ರಾಣಿ ದೌಹಿತ್ರಃ ಕುತಪಸ್ಥಿಲಾಹ ಅಂತ. ಶ್ರಾದ್ದದಲ್ಲಿ ಅತ್ಯಂತ ಮುಖ್ಯವಾದದ್ದು 3. ಒಂದು ಮಧ್ಯಾಹ್ನದ ಹೊತ್ತು, ಭೂಮಿ ಬಿಸಿಯಾದಂತಹ ಹೊತ್ತು, ಅದೇ ರೀತಿಯಾಗಿ ಮಗ, ಇನ್ನೊಂದು ತಿಲ. ಈ 3 ವಸ್ತುಗಳು ಅತ್ಯಂತ ಪರಮ ಪವಿತ್ರವಾದದ್ದು. ಇದು ಬೇಕೇ ಬೇಕು ಅಂತ. ಈ ಶ್ರಾದ್ದದ ಮಹತ್ವವನ್ನು ಕೂಡ ಹೇಳ್ತಾರೆ. ಒಂದು ವೇಳೆ ಹೇಗೆಲ್ಲ ಮಾಡಬೇಕು ಅಂತ ವಿಸ್ತಾರವಾಗಿ ಹೇಳ್ತಾ ಇದ್ದಾರೆ. ಅದೆಲ್ಲ ಆದ ಮೇಲೆ ಒಂದು ವೇಳೆ ಏನು ಇಲ್ಲದೇ ಇದ್ದರೆ, ಯಾವುದೇ ರೀತಿಯಾದಂಥ ಧನವೂ ಇಲ್ಲದೇ ಇದ್ದರೆ ಅವನೇನು ಮಾಡಬೇಕು? ಅಭಾವೇ ಪ್ರೀಡೇನ್ನಸ್ಮಾನ್ ಶ್ರಾದ್ದಯುಕ್ತ ಪ್ರದಾಸ್ಯತಿ ಅಂತ. ಸರ್ವಾಭಾವೇ ವನಂ ಗತ್ವಾ ಪಕ್ಷಮೂಲ ಪ್ರದರ್ಶಕಃ ಸೂರ್ಯಾದಿ ಲೋಕಪಾಲಾನಾಂ ಇದಮುಚ್ಚೈರ್ವದಿಷ್ಯತಿ. ಏನೋ ಒಂದು ವೇಳೆ ಇಲ್ಲದೇ ಇದ್ದರೆ ಅವನು ಕಾಡಿಗೆ ಹೋಗಿ ಅವನು ಹೇಳಬೇಕಂತೆ, ಸೂರ್ಯನನ್ನು ನೋಡಿಕೊಂಡು ಕೈಯನ್ನು ಮೇಲೆತ್ತಿ ನಮೇಸ್ತಿ ವಿತ್ತಂ ನಧನಂಚ ನಾಣ್ಯತ್ ಶ್ರದ್ಧಾಪಯೋಗ್ಯಂ ಅಂತ ಹೇಳಿ, ನನ್ನಲ್ಲಿ ಯಾವುದೇ ರೀತಿಯಾದಂತಹ ಸಂಪತ್ತಿಲ್ಲ, ಅದೇ ರೀತಿಯಾಗಿ ಅದಕ್ಕೆ ಬೇಕಾದಂಥ ವಸ್ತು ಅದು ಕೂಡ ಇಲ್ಲ, ಆದ್ದರಿಂದ ದಯವಿಟ್ಟು ನನ್ನ ಈ ಶ್ರದ್ಧೆಯಿಂದಲೇ ನೀವು ತೃಪ್ತರಾಗಿ ಅಂತ ಪ್ರಾರ್ಥನೆ ಮಾಡಿದೆವು ಅಂತಾದರೆ ಆಗ ಆ ಪಿತೃದೇವತೆಗಳು ಸಂತೃಪ್ತರಾಗ್ತಾರೆ ಅಂತ. ಇದು ಯಾವಾಗ ಅಂತಂದರೆ ಏನೂ ಇಲ್ಲದೇ ಇದ್ದಾಗ ಕ್ರಮ ಪ್ರಕಾರವಾಗಿ ಶಾಸ್ತ್ರ ಯಾವ ರೀತಿಯಾಗಿ ಹೇಳಿದೆಯೋ ಅದೇ ರೀತಿಯಾಗಿ ಶ್ರಾದ್ದಾದಿ ಕರ್ಮಗಳನ್ನು ಸಾಧಕನಾದವನು, ಸಾಧಕನ ಅಧಿಕಾರ ಉಳ್ಳವರು ಅದರಲ್ಲಿ ತೊಡಗಿಕೊಳ್ಳಬೇಕು. ಅದರಲ್ಲಿ ಯಾವುದೇ ರೀತಿಯಾದಂಥ ಉದಾಸೀನ್ಯವನ್ನು ತಾಳಬಾರದು ಅಂತ. ಒಂದು ವೇಳೆ ಇಲ್ಲಿ ಕೊಟ್ಟಂತಹ ತರ್ಪಣ ಇರಬಹುದು, ಅಥವಾ ಇಲ್ಲಿ ನೀಡಿದಂತಹ ಪಿಂಡ ಪ್ರದಾನಾದಿಗಳಿರಬಹುದು, ಅದು ಅವರಿಗೆ ಯಾವ ರೀತಿಯಾಗಿ ಸಿಗ್ತದೆ ಎನ್ನುವ ಒಂದು ಅಪೂರ್ವವಾದಂಥ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ನಾವು ಒಂದು ವೇಳೆ ಶ್ರದ್ಧೆಯಿಂದ ಕೊಟ್ಟೆವು ಅಂತಾದರೆ, ಅವರ ಹೆಸರನ್ನು ಹೇಳಿ ಅವರ ಗೋತ್ರವನ್ನು ಹೇಳಿ ಕೊಟ್ಟೆವು ಅಂತಾದರೆ, ಯದಾಹಾರಸ್ತು ತೇ ಜಾತಾಹ ತದಾಹಾರತ್ವಮೇತಿ ತತ್ ಅಂತ. ಅವರು ಯಾವುದೋ ಒಂದು ಯೋನಿಯಲ್ಲಿ ಬಂದಿರಬಹುದು, ಮನುಷ್ಯನಾಗಿಯೂ ಬಂದಿರಬಹುದು, ಅಥವಾ ಆ ಕರ್ಮಕ್ಕನುಗುಣವಾಗಿ ನಾನಾ ರೀತಿಯಾದ ಯೋನಿಗಳಲ್ಲಿ ಅವರು ಹುಟ್ಟಿರಬಹುದು. ಆದರೆ ಆ ಎಚ್ಚರದಲ್ಲಿ ನಾವು ಇಲ್ಲಿ ಕೊಟ್ಟಂತಹ ಆ ಪಿಂಡ ಪ್ರದಾನಾದಿಗಳೇನಿವೆ ಅದರ ಫಲ ಏನಿದೆ, ಆ ಫಲವನ್ನು ಅವರು ಯಾವ ಯೋನಿಯಲ್ಲಿ ಬಂದಿದ್ದರೂ ಕೂಡ ಅವರಿಗೆ ಆ ಫಲವನ್ನು ಭಗವಂತ ಕೊಡ್ತಾನೆ ಅಂತ. ಹೀಗೆ ಅದರಿಂದಾಗಿ ಕೆಲವೊಮ್ಮೆ ಪ್ರಾಣಿಯಾಗಿ ಬಂದಿರಬಹುದು, ಕರ್ಮಗಳು ಬಲವಾಗಿ ಇದ್ದರೆ ಅಂತಹ ಸಂದರ್ಭದಲ್ಲಿಯೂ ಕೂಡ ಇಲ್ಲಿ ಶ್ರದ್ಧೆಯಿಂದ ಕೊಟ್ಟಂತಹ ವ್ಯವಸ್ಥೆಗಳೆಲ್ಲವೂ ಕೂಡ ಅದು ಅವರಿಗೆ ದೊರಕ್ತದೆ ಎನ್ನುವಂತಹ ರಹಸ್ಯವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ಆದಮೇಲೆ ಮೈತ್ರಿಯರೊಂದು ಪ್ರಶ್ನೆಯನ್ನು ಕೇಳ್ತಾರೆ. ಶಾಸ್ತ್ರದಲ್ಲಿ ನಗ್ನರ ಜೊತೆಗೆ ವ್ಯವಹಾರ ಮಾಡಬಾರ್ದು ಅಂತ ತುಂಬ ಕಡೆ ಇದೆ. ಆ ನಗ್ನರ ಲಕ್ಷಣ ಏನು ಅಂತ, ಅದಕ್ಕೇನಾದರೂ ಈ ರೀತಿಯಾಗಿ ಲಕ್ಷಣಗಳನ್ನು ಶಾಸ್ತ್ರಕಾರರು ಹೇಳಿದ್ದಾರೋ? ನಗ್ನರು ಅಂತಂದರೆ ಯಾರು ಅಂತ. ಕೋ ನಗ್ನಃ ಕಿಂ ಸಮಾಚಾರೋ ನಗ್ನ ಸಂಜ್ಞಾ ನರೋ ಲಭೇತ್ ನಗ್ನಸ್ವರೂಪಮಿಚ್ಛಾಮಿ ಯಥಾವತ್ ಕಥಿತಂ ತ್ವಯಾ ಶ್ರೋತುಂ ಧರ್ಮಭೃತಾಂ ಶ್ರೇಷ್ಠ ನಹ್ಯಸ್ತ ವಿಜಿತಂ ತವ. ನೀವು ನನಗೆ ಆ ನಗ್ನರ ಬಗ್ಗೆ ಹೇಳಬೇಕು ಅಂತ. ಅದಕ್ಕೆ ಹೇಳ್ತಾ
ಪರಾಶರರು ಹೇಳ್ತಾ ಇದ್ದಾರೆ, ಋಗ್ಯುಜು ಸಾಮಚಮ್ಯೇಯಂ ತ್ರಯೀವರ್ಣಾವರ್ತಿರ್ದ್ವಿಜ ಏತಾ ಮುಜ್ಜತಿಯೋ ಮಹಾತ್ ಸನಗ್ನ ಪಾತಕಿ ದ್ವಿಜ ಅಂತ. ಇವರನ್ನು ನಗ್ನ ಅಂತ ಕರೀತಾರೆ. ನಗ್ನ ಅಂತಂದರೆ ಏನು ಹೇಳಿ? ಬೆತ್ತಲೆಯಾಗಿ ಇರುವವರು ಅಂತ. ಯಾರು ಬೆತ್ತಲೆಯಾಗಿರುವವರು? ಇದು ಶಾಸ್ತ್ರದ ಭಾಷೆ. ನಾವು ಯಾರು ಬೆತ್ತಲೆಯಾಗಿ ಇಲ್ಲ, ವಸ್ತ್ರವನ್ನು ಹಾಕಿಕೊಂಡಿದ್ದೇವೆ ಅಂತ. ಅದಕ್ಕೆ ಅದನ್ನು ಪ್ರಶ್ನೆ ಕೇಳಿದ್ದು. ಇಲ್ಲದಿದ್ದರೆ ಪುರಾಣದಲ್ಲಿ ಆ ಪ್ರಶ್ನೆಯನ್ನು ಕೇಳಬೇಕು ಅಂತ ಇಲ್ಲ. ಲೋಕದಲ್ಲಿ ಎಲ್ಲರಿಗೂ ಗೊತ್ತೇ ಇರುವಂಥದ್ದು, ಬಟ್ಟೆ ಯಾರ ದೇಹದಲ್ಲಿ ಇರ್ತದೋ ಅವನು ನಗ್ನನಲ್ಲ ಅಂತ ಅರ್ಥ. ಯಾರ ದೇಹದಲ್ಲಿ ಬಟ್ಟೆ ಇರುವುದಿಲ್ವೋ ಅವನು ನಗ್ನ ಅಂತ ಅರ್ಥ. ಅದನ್ನು ಪುರಾಣದಲ್ಲಿ ಹೇಳಬೇಕಾ? ಮೈತ್ರೇಯರ ಪ್ರಶ್ನೆ ಏನು? ಶಾಸ್ತ್ರದಲ್ಲಿ ತುಂಬ ಕಟ್ಟುನಿಟ್ಟಾಗಿ ಅಂಥವರನ್ನು ದೂರ ಇಡಬೇಕು ಅಂತ. ಅಂಥವರು ಯಾರು ಅಂತ. ಅದಕ್ಕೆ ಪರಾಶರರು ಹೇಳ್ತಾ ಇದ್ದಾರೆ, ಪ್ರತಿಯೊಬ್ಬ ಜೀವರಾಶಿಗೂ ಕೂಡ ಸಾಧಕನಾದವನಿಗೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, ಅದೇ ರೀತಿಯಾಗಿ ಇತಿಹಾಸ ಪುರಾಣಗಳು ಎನ್ನುವಂತಹ ರಕ್ಷಣೆ ಇದೆ. ನಾವು ಇರುವಂಥದ್ದು ನಮ್ಮ ಧಾರ್ಮಿಕ ಪ್ರವೃತ್ತಿಗಳಿಂದ. ದೇವರ ರಕ್ಷಣೆಯಲ್ಲಿ ನಮ್ಮ ಜೀವನ ಎನ್ನುವಂಥದ್ದು ಸಾಗ್ತಾ ಇದೆ. ಇಂತಹ ಭಗವಂತನನ್ನು ತಿಳಿಸಿಕೊಡುವಂಥದ್ದು ಅದು ವೇದಾದಿ ಶಾಸ್ತ್ರಗಳು. ನಾವು ನೇರ ದೇವರನ್ನು ನೋಡಿದವರಲ್ಲ. ಮಹಾಭಾರತದಿಂದಾಗಿ, ವೇದಗಳಿಂದಾಗಿ ಅತೀಂದ್ರಿಯನಾದಂಥ ಭಗವಂತನನ್ನು ತಿಳಿದುಕೊಳ್ಳಿಕ್ಕೆ ಸಾಧ್ಯ. ಇಂತಹ ಭಗವಂತನನ್ನು ಯಾವುದು ತಿಳಿಸಿಕೊಡ್ತದೆ ಅದು ನಮಗೆ ಆವರಕವಾಗಿ, ರಕ್ಷೆಯಾಗಿ ಇದೆ. ಬಟ್ಟೆ ಏನು ಮಾಡ್ತದೆ ಹೇಳಿ? ನಮ್ಮ ಈ ಒಳಗಿನ ದೇಹಕ್ಕೆ ಹೊರಗಿನಿಂದ ರಕ್ಷಣೆಯನ್ನು ಕೊಡುವಂಥದ್ದು. ಅದೇ ರೀತಿಯಾಗಿ ಪ್ರತಿಯೊಬ್ಬರಿಗೂ ಕೂಡ ರಕ್ಷೆಯಾಗಿ ಇರುವಂಥದ್ದು, ಆವರಕವಾಗಿ ಇರುವಂಥದ್ದು ಈ ವೇದಾದಿ ಶಾಸ್ತ್ರಗಳು. ಈ ವೇದಾದಿ ಶಾಸ್ತ್ರಗಳನ್ನು ಯಾರು ತಿರಸ್ಕಾರ ಮಾಡ್ತಾರೆ, ಅದರ ಮೇಲೆ ಅಪನಂಬಿಕೆಯನ್ನು ತಾಳುತ್ತಾರೆ, ಅಂಥವರನ್ನು ನಗ್ನೋ ಭವತ್ಯುಜ್ಜಿತಾಯ ಯತಸ್ತಸ್ಯಾಂ ನ ಸಂಶಯ, ಅಂಥವರನ್ನು ಶಾಸ್ತ್ರ ನಗ್ನರು ಅಂತ ಕರೆದಿದೆ. ಇತಿಹಾಸ ಪುರಾಣಗಳನ್ನು ನಾವು ನಂಬುವುದಿಲ್ಲ ಹೇಳುವಂಥದ್ದು, ಅಥವಾ ಅದನ್ನು ತಿರಸ್ಕಾರ ಭಾವದಿಂದ ಕಾಣುವಂಥದ್ದು, ಅದನ್ನು ತಿರಸ್ಕರಿಸಿದ್ರಿಂದ ಅದಕ್ಕೆ ಯಾವುದೇ ರೀತಿಯಾದಂಥ ನಷ್ಟ ಇಲ್ಲ. ನಷ್ಟ ಆದದ್ದು ಯಾರಿಗೆ ಅಂತಂದರೆ ಅದು ನಮಗೆ. ಈ ದೃಷ್ಟಿಯಿಂದ ಅದನ್ನು ನಾವು ನಮಗೆ ರಕ್ಷಣೆಯಾಗಿರುವ ಬಟ್ಟೆ ಯಾವ ಕೆಲಸವನ್ನು ಮಾಡ್ತದೋ ಅದೇ ರೀತಿಯಾಗಿ ನಮ್ಮ ರಕ್ಷಣೆಯನ್ನು ಕೇವಲ ಈ ಜನ್ಮದಲ್ಲಿ ಮಾತ್ರ ಅಲ್ಲ, ಜನ್ಮ ಜನ್ಮಾಂತರಕ್ಕೂ ಫಲವನ್ನು ಕೊಡುವಂತಹ ಈ ವೇದಾದಿ ಶಾಸ್ತ್ರಗಳನ್ನು ನಾವು ತಿರಸ್ಕಾರ ಮಾಡಿ ಅದನ್ನು ಎಸೆದು ಬಿಟ್ಟೆವು ಅಂತಾದರೆ ಮಾನಸಿಕವಾಗಿ, ಆಗ ನಾವು ನಗ್ನರೆನಿಸ್ತೇವೆ. ಇಂತಹ ನಗ್ನರನ್ನು ನಾವು ಈ ವೈದಿಕ ವ್ಯವಸ್ಥೆಯಲ್ಲಿ ಅವರನ್ನು ಆರಾಧನೆ ಮಾಡುವ ಹಾಗೆ ಇಲ್ಲ. ಅವರಿಂದ ಯಾವುದೇ ರೀತಿಯಾದಂಥ ಲಾಭಗಳು ಕೂಡ ಇಲ್ಲಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂತಹ ದೋಷಗಳು ನಮಗೆ ಬಾರದಂತೆ ನಾವು ಜೀವನ ಮಾಡಬೇಕು. ನಾವು ಯಾವ ಕಾಲಕ್ಕೂ ನಗ್ನರಾಗಿ ಇರಬಾರ್ದು. ನಗ್ನರಾಗಬಾರ್ದು ಅಂತಂದರೆ ಈ ಅರ್ಥದಲ್ಲಿ ಶಾಸ್ತ್ರ ಹೇಳ್ತಾ ಇದೆ. ಮತ್ತು ಲೌಕಿಕವಾದಂಥ ಅರ್ಥ ಏನಿದೆ, ನಗ್ನ ಆಗಬಾರದು, ಆ ಅರ್ಥವೂ ಕೂಡ ಸ್ಪಷ್ಟವಾಗಿ ಹೇಳುತ್ತಾರೆ. ಆ ರೀತಿಯಾಗಿ ನಗ್ನರಾಗಿ ಯಾವತ್ತೂ ಕೂಡ ಇರಬಾರ್ದು ಅಂತ ಇಷ್ಟು ಹೇಳಿ, ಕೆಲವೊಂದು ಆ ನಗ್ನರ ವಾದ ಹೇಗಿರುತ್ತದೆ, ನಮ್ಮ ಮನಸ್ಸನ್ನು ಯಾವ ರೀತಿಯಾಗಿ ಹಾಳು ಮಾಡ್ತಾರೆ ಎನ್ನುವುದನ್ನು ಆ ದರ್ಶನ ಭಾಷೆ, ಅವರ ದರ್ಶನವನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ. ಅವರ ಮಾತು ಈ ರೀತಿಯಾಗಿ ಇರ್ತದೆ ಅಂತ. ಏನು ಮಾಡ್ತಾರೆ ಅವರು? ವೇದದ ನಿಂದೆಯನ್ನು ಮಾಡ್ತಾರೆ, ಯಜ್ಞಯಾಗಗಳೆಲ್ಲ ವ್ಯರ್ಥವಾದವುಗಳು ಅಂತ ಪ್ರಚಾರ ಮಾಡ್ತಾರೆ. ಇನ್ನೂ ಅವರು ಹೇಳ್ತಾರಂತೆ, ಏನು ಹೇಳ್ತಾರೆ ಅಂತಂದರೆ, ಯಜ್ಞೈ ಅನೇಕೈ ದೇವತ್ವಂ ಅವಾಪ್ಯೇಂದ್ರೇಣ ಬುಜ್ಯತೆ ಶಮ್ಯಾದಿ ಯತಿ ಚೇತ್ ಕಾಷ್ಟಂ ತದ್ವರಂ ಪತ್ರಭುಕ್ ಪಶು ಅಂತ. ಅವರು ಸಮಾಜದಲ್ಲಿ ಸಜ್ಜನರ ತಲೆಯನ್ನು ಹಾಳು ಮಾಡುವ ಪ್ರಕಾರಗಳು ಈ ರೀತಿಯಾಗಿ ಅಂತ ಪುರಾಣವೇ ತಿಳಿಸಿಕೊಡ್ತಾ ಇದೆ. ಅವರು ಹೇಳ್ತಾರಂತೆ ಜನರ ಹತ್ತಿರಕ್ಕೆ ಬಂದು, ನೀವೇನು ಮಾಡಿದ್ದು? ನಾವು ಅಗ್ನಿಮುಖದಲ್ಲಿ ಇಂದ್ರಾದಿ ದೇವತೆಗಳಿಗೆ ಆಹುತಿಯನ್ನು ಕೊಟ್ಟದ್ದು ಅಂತ. ಏನು ಆಹುತಿ ಕೊಟ್ರಿ?
ನಾವು ಅದಕ್ಕೆ ಬೇಕಾದಂಥ ಶಾಸ್ತ್ರದಲ್ಲಿ ಇದೆ, ಸಮಿಧೆಗಳನ್ನೆಲ್ಲ ಕೊಡಲಿಕ್ಕುಂಟು, ಅದನ್ನೆಲ್ಲ ಆಯಾಯ ದ್ರವ್ಯವನ್ನು ಕೊಡ್ತೇವೆ ಅಂತ. ಹೌದಾ? ಒಂದು ವೇಳೆ ನಿಮ್ಮ ಯಜ್ಞಯಾಗಗಳನ್ನೆಲ್ಲ ಮಾಡಿ ಶತಕೃತು ಅಂತ ಇಂದ್ರ ಎನಿಸಿದ್ದಾನೆ, ಅವನು ತನ್ನ ಸ್ಥಾನವನ್ನು ಪಡೆದಿದ್ದಾನೆ. ಅಂತಹ ಒಂದು ಇಂದ್ರ ನೀವು ಇಲ್ಲಿ ಕೊಡುವಂತಹ ಕಟ್ಟಿಗೆಯಲ್ಲಿ ಅವನು ಜೀವನ ಮಾಡಬೇಕು ಅಂತಾದರೆ ಅದಕ್ಕಿಂತ ಈ ಲೋಕದ ಪಶುಗಳಾಗ್ಬೋದಲ್ವ, ಆಡು ಇರ್ಬೋದು, ಕುರಿ ಇರ್ಬೋದು, ಅದು ಸೊಪ್ಪೆ ಸೌದೆಗಳನ್ನು ತಿಂದುಕೊಂಡು ಜೀವನ ಮಾಡ್ತಾ ಇರ್ತದೆ. ಆ ಲೋಕದಲ್ಲಿ ಅಂಥ ಒಂದು ಸ್ಥಾನ ಪಡೆದವನು ತಿನ್ನುವುದು ಯಾವುದು ಅಂತಂದರೆ ನೀವು ಕೊಟ್ಟಂತಹ ಕಟ್ಟಿಗೆಯನ್ನು. ಈ ಲೋಕದ ಪ್ರಾಣಿಗಳು ತಿನ್ನುವುದು ಯಾವುದು ಅಂತಂದರೆ ಸೊಪ್ಪುಗಳನ್ನು ಇತ್ಯಾದಿಗಳನ್ನೆಲ್ಲ ತಿಂತದೆ. ಆ ಇಂದ್ರನಿಗೂ ಇವನಿಗೂ ವ್ಯತ್ಯಾಸ ಏನು ಬಂತು? ಹೀಗೆ ಅವರು ಹೇಳ್ತಾರೆ. ಈ ಹೇಳುವಾಗ ನಮ್ಮ ತಲೆ ಎನ್ನುವಂಥದ್ದು ಹಾಳಾಗಿ ಹೋಗಬಹುದು. ಒಂದು ವೇಳೆ ಯಜ್ಞದಲ್ಲಿ ಪಶುವಿನ ಬಲಿಯನ್ನೆಲ್ಲ ಹೇಳಿದ್ದಿದೆ, ಅದಕ್ಕೆ ಉತ್ತರವಾಗಿ ಅದನ್ನು ಕೊಡುವುದರಿಂದ ಆ ಪಶುವಿಗೆ ಸ್ವರ್ಗಲೋಕ ಪ್ರಾಪ್ತಿಯಾಗ್ತದೆ ಅಂತ. ಇಷ್ಟೇ ಆಗುವುದು ಅಂತ ಇದ್ದರೆ ನಿಮ್ಮ ತಂದೆಯನ್ನೇ ಕುಂಡಕ್ಕೆ ಹಾಕಿಬಿಡ್ಬೋದಲ್ವ? ಹಾಕಿದೆವು ಅಂತಾದರೆ ಅದಕ್ಕೆ ಸಿಗ್ತದಂತೆ, ಇದಕ್ಕೆ ಯಾಕೆ ಸಿಗಬಾರ್ದು? ಈ ರೀತಿಯಾಗಿ ಹೊರಡ್ತಾರೆ. ಹಾಗೆ ಹೇಳುವಾಗ ನಮ್ಮ ತಲೆ ಕೆಲವೊಮ್ಮೆ ಹೌದು ಅಂತ ಕಾಣಬಹುದು. ಇನ್ನು ಶ್ರಾದ್ದಾದಿ ಕರ್ಮಗಳು, ಒಂದು ವೇಳೆ ಇಲ್ಲಿ ಶ್ರಾದ್ದ ಹಾಕುವುದರಿಂದ ಎಲ್ಲಿಯೋ ಇರುವ ಅವರಿಗೆ ತೃಪ್ತಿಯಾಗ್ತದೆ ಅಂತಾದರೆ, ನವಹೇಯೋ ಪ್ರವಾಸಿನಃ, ಪ್ರವಾಸಕ್ಕೆ ಹೋಗುವವರು ಬುತ್ತಿ ತೆಗೆದುಕೊಂಡು ಹೋಗಬೇಕು ಅಂತ ಇಲ್ಲ, ಟಿಫಿನ್ ಬಾಕ್ಸು ಫೇಕ್ ಅಂತ ಇಲ್ಲ. ಅವರು ಆಫೀಸಿಗೆ ಹೋಗಿರ್ತಾರೆ, ಮಧ್ಯಾಹ್ನಕ್ಕಾಗುವಾಗ ಅವರ ಹೆಸರಿನಲ್ಲಿ ಇಲ್ಲಿ ಶ್ರಾದ್ದವನ್ನು ಹಾಕುವುದು ಅಲ್ಲ. ಇಲ್ಲಿ ಹಾಕಿದ್ರಿಂದ ಅಲ್ಲಿಗೆ ಹೋಗ್ತದೆ ಅಂತಾದರೆ ನಮ್ಮ ಊರಿನಲ್ಲಿ ಯಾಕೆ ಹೋಗಬಾರ್ದು? ಈ ರೀತಿಯಾಗಿ ಅವರ ವಾದಗಳೆಲ್ಲ ಇವೆ. ಇನ್ನು ವೇದ, ಇದೆಲ್ಲ ವೇದ ಹೇಳಿದೆ. ಇದೆಲ್ಲ ನಮಗೆ ಗೊತ್ತಿಲ್ಲ. ಇದು ಶ್ರಾದ್ದಾದಿ ಪ್ರಕ್ರಿಯೆಗಳಿರಬಹುದು, ಅದು ಹೋಗ್ತದೋ ಇಲ್ವೋ. ಅದೇ ರೀತಿಯಾದ ಇಂದ್ರನ ಹೊಟ್ಟೆಗೆ ಕಟ್ಟಿಗೆ ಬೀಳುತ್ತದೋ ಇಲ್ವೋ, ಹಾಗೆಲ್ಲ ಇಲ್ಲ. ಆದ್ದರಿಂದಾಗಿ ವೇದ ಹೇಳ್ತಾ ಉಂಟು, ಯಜ್ಞಯಾಗಗಳನ್ನು ಮಾಡಿ ದೇವತೆಗಳನ್ನು ಸಂತೋಷಗೊಳಿಸಿ ಹಿರಿಯರ ನೆನಪಿನಲ್ಲಿ ಶ್ರಾದ್ದಾದಿ ಕರ್ಮಗಳನ್ನು ಮಾಡಿ, ಇದನ್ನೆಲ್ಲ ವೇದ ಹೇಳಿದೆ. ಹಾಗಾಗಿ ನಾವು ವೇದವನ್ನು ನಂಬ್ತೇವೆ, ವೇದದಲ್ಲಿ ಹೇಳಿದಂತೆ ಆಚರಣೆಗೆ ತರ್ತೇವೆ ಅಂತ. ಅಲ್ಲ, ವೇದವು ಸುಳ್ಳು ಹೇಳ್ತಾ ಇದ್ದರೆ ಅದಕ್ಕೆ ಇಲ್ಲ, ವೇದ ಸುಳ್ಳು ಹೇಳ್ತಾ ಇಲ್ಲ. ವೇದ ಅಪೌರುಷೇಯ. ಯಾರಾದರೂ ಪುರುಷ ನಿರ್ಮಿತವಾದಂತಹ ಕೃತಿಯಲ್ಲಿ ದೋಷಗಳಿರಲಿಕ್ಕೆ ಸಾಧ್ಯ. ನಾನು ಯಾವುದೋ ಒಂದು ಗ್ರಂಥವನ್ನು ರಚನೆ ಮಾಡಿದೆ ಅಂತಾದರೆ ಬೇಕಾದರೆ ನನಗೆ ಬೇಕಾದ ಹಾಗೆ ಒಂದು ವಿಷಯವನ್ನು ಮಂಡನೆ ಮಾಡಬಹುದು. ಆದರೆ ವೇದ ಅದು ಪುರುಷ ನಿರ್ಮಿತವಾದದ್ದಲ್ಲ, ಭಗವಂತನ ಬುದ್ಧಿಸ್ಥವಾದದ್ದು, ಅಪೌರುಷೇಯವಾದಂತಹ ಕೃತಿ ಅಂತ.